ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಒಂದು ಡೇ 11 ಅರ್ಲಿ ವೇಕಪ್ ಚಾಲೆಂಜ್ ಆಗಿರುತ್ತೆ. ಮತ್ತು ಅದೇ ದಿವಸ ನಮ್ಮ ನಾಡ ಹಬ್ಬ, ನಮ್ಮ ಹೆಮ್ಮೆಯ ದಸರಾ ಹಬ್ಬ ಕೂಡ ಇತ್ತು. ನಾನು ಹೇಳಿದೆ ಅಲ್ವಾ ಹಿಂದಿನ ವೀಡಿಯೋದಲ್ಲೇ, ನನ್ನ ಮಗಳಿಗೆ ಅಮ್ಮನವ್ರು ಅಲಂಕಾರ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಸರಿ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳನ್ನ ಸ್ನಾನ ಮಾಡಿಸಿ ಚೆನ್ನಾಗಿ ಮಲಗಿಸಿ ನಿದ್ದೆ ಮಾಡಿಬಿಡೋಣ, ಆಮೇಲೆ ಅವಳಿಗೆ ಅಲಂಕಾರ ಮಾಡೋಣ ಅಂದ್ಕೊಂಡೆ. ಹಾಗೆ ಅಂದ್ಕೊಂಡೆ. ಮತ್ತು ನನ್ನ ತಂಗಿ ಕೂಡ ಬರೋಕ್ಕೆ ಹೇಳಿದ್ದೆ, ಅವಳು ಕೂಡ ಬಂದಿದ್ಲು. ಅವಳು ಮಲಗಿ ಎದ್ದೇಳೋಷ್ಟರಲ್ಲಿ ಒಂದು 2:30 ಆಗಿಬಿಟ್ಟಿತ್ತು. ನಾನು ಅಂದ್ಕೊಂಡಿದ್ದೆ ಆಚೆ ಎಲ್ಲ ಹೋಗ್ಬಿಟ್ಟು ಔಟ್ಡೋರಲ್ಲಿ ಫೋಟೋಶೂಟ್ ಮಾಡಿಸೋಣ ಅಂತ. ಅವಳು ಎದ್ದೇಳೋದು ಲೇಟಾಗಿತ್ತು. ಮತ್ತು ಅವಳು ಕೋಪ್ರೇಟ್ ಮಾಡ್ತಾ ಇರಲಿಲ್ಲ ಮಾಡಿಸ್ಕೊಳ್ಳೋಕ್ಕೆ. ಅವಳು ಒಬ್ಬಳೇ ಇದ್ದಿದ್ರೆ ತುಂಬ ಚೆನ್ನಾಗಿ ಮಾಡಿಸ್ಕೊಂಬಿಡ್ತಾಯಿದ್ಲು. ಆದರೆ ನನ್ನ ತಂಗಿ ಮಗನೂ ಇದ್ದಲ್ವ, ಅವರು ಇಬ್ಬರನ್ನ ನೋಡಿಕೊಂಡು ಅವಳು ಆಟ ಆಡ್ಕೊಂಡು, ಅವರಿಬ್ಬರು ಒಬ್ರಿಗೊಬ್ರು ಆಟ ಆಡಿಕೊಂಡು ಮಾಡಿಸ್ಕೊಂಡಿಲ್ಲ. ನೋಡ್ತಾ ಸಂಜೆ ಆಗಿಬಿಡ್ತು, ಕತ್ಲಾಗ್ಬಿಡ್ತು. ಹಾಗೆ ಫೋಟೋ ತೆಗ್ಸೋಣ ಅಂತ ಕರ್ಕೊಂಡಿದ್ದೆ ಫೋಟೋ ಸ್ಟುಡಿಯೋಕ್ಕೆ. ಒಳಗಡೆ ಕೂಡ ಕ್ಯಾಮ್ರಾ ಅಂದರೆ ಚೆನ್ನಾಗಿ ಬರ್ತಿತ್ತು. ಸರಿ ಔಟ್ಡೋರ್ ತೆಗ್ಸೋಣ ಅಂತ ಆಚೆ ಬಂದರೆ ಇಲ್ಲೂ ಕೂಡ ಅಷ್ಟೊಂದೇನು ಚೆನ್ನಾಗಿ ಕಾಣಿಸಿಲ್ಲ. ಅವ್ರು ಅಂದರು ನಮ್ದು ಇನ್ನೊಂದು ಸ್ಟುಡಿಯೋ ಇದೆ, ಅಲ್ಲೋಗಿ ಅಲ್ಲಿ ಚೆನ್ನಾಗಿ ತೆಗಿತಾರೆ ಅಂದ್ಬಿಟ್ಟು ಅಲ್ಲಿ ಕಳಿಸಿದ್ರು. ಸರಿ ಅಂದ್ಬಿಟ್ಟು ರೋಡಲ್ಲಿ ಎಲ್ಲ ರಿಯಾಕ್ಷನ್ ಹೆಂಗಿತ್ತಂದರೆ, ಎಲ್ಲರೂ ಬಂದು ಅವಳು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಮತ್ತು ಕೆಲವೊಂದು ಜನ ಅವಳ ಕೈಯಲ್ಲಿ ದುಡ್ಡು ಕೂಡ ಕೊಡ್ತಾಯಿದ್ರು. ಅಮ್ಮನವರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂದ್ಬಿಟ್ಟು. ನಾನಂತೂ ಅವಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾನೆ ಸಿಕ್ಕಾಪಟ್ಟೆ ಅಳು ಬಂದುಬಿಡ್ತು ನನಗೆ. ಅವಳನ್ನ ನೋಡ್ತಾನೆ ಎಷ್ಟು ಹತ್ತಿದ್ದೀನೋ ಗೊತ್ತಾ ನನ್ನ ಮಗಳನ್ನ ನೋಡಿ. ಅಮ್ಮನವ್ರ ಥರನೇ ಮುದ್ದಾಗಿ ತಾಯಿ ಚಾಮುಂಡೇಶ್ವರಿ ಥರನೇ ಕಾಣಿಸಿದ್ಲು. ತುಂಬ ಖುಷಿ ಆಯಿತು ನನಗೆ. ಇದೇ ವಿಡಿಯೋನ ಲಾಂಗ್ ವಿಡಿಯೋ ಮಾಡಿ ಇಷ್ಟರಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವೀಡಿಯೋಸ್ನ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಮುಂದಿನ ಇದರಲ್ಲಿ ನಾನು ಲಾಂಗ್ ವಿಡಿಯೋನ ಖಂಡಿತವಾಗ್ಲೂ ಅಪ್ಲೋಡ್ ಮಾಡೇ ಮಾಡ್ತೀನಿ.